ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿಯ ವಿವಿಧ ಗ್ರಾಮಗಳಲ್ಲಿ ಅಕ್ರಮ ಮರಳು ಸಾಗಾಣಿಕೆ ದಂಧೆ ಹಗಲಿರುಳೆನ್ನದೆ ರಾಜರೋಷವಾಗಿ ನಡೀತಾ ಇದ್ದು, ನಾವು ಆಡಿದ್ದೇ ಆಟ ಮಾಡಿದ್ದೇ ಕೆಲಸ ಎಂಬಂತೆ ವರ್ತಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಕಂಡು ಕಾಣದಂತಿರುವ ಸಂಬಂಧಪಟ್ಟ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷ್ಯದಿಂದ ನಿತ್ಯ ಮರಳು ದಂಧೆ ವ್ಯಾಪಕವಾಗಿ ನಡೀತಾ ಇದೆ. ಅಧಿಕಾರಿಗಳು ಹಣದಾಸೆಗೆ ಅಕ್ರಮ ಮರಳು ದಂಧೆಗೆ ಸಹಕಾರ ಕೊಟ್ಟಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಮರಳು ಸಾಗಾಣಿಕೆ ವ್ಯಾಪಕ ದಂಧೆಯಿಂದ ಕಂಗಾಲಾಗಿರುವ ಗ್ರಾಮಸ್ಥರು ದಂಧೆಕೋರರು ರಾತ್ರೋರಾತ್ರಿ ಮಣ್ಣು ಸಾಗಾಣಿಕೆ ವೇಳೆ ಮಾಡುವ ಕಿರಿಕಿರಿ ಶಬ್ದ ಹಾಗೂ ರಸ್ತೆಯ ಸ್ಥಿತಿ ಕಂಡು ಬೇಸರ ಹೊರಹಾಕಿದ್ದಾರೆ. ಇನ್ನು ಕೆಲವೊಂದು ಜಮೀನನ್ನ ಲೀಸ್ಗೆಂದು ತೆಗೆದುಕೊಂಡು ಅಲ್ಲಿಗೆ ಮರಳು ತುಂಬಿಸಲು ಹೀಗಾಗಿ ದಂಧೆಕೋರರು ಬೇರೆ ಜಮೀನು ಹಾಗೂ ಹೊಳೆ ದಂಡೆಯಲ್ಲಿ ಇರುವಂತಹ ಮಣ್ಣನ್ನ ಅಕ್ರಮವಾಗಿ ಸಾಗಿಸ್ತಾ ಇದ್ದು, ಹೇಳೋರು ಕೇಳೋರು ಯಾರು ಇಲ್ಲ ಎಂಬಂತಾಗಿದೆ. ಹೀಗಾಗಿ ಈ ಅಕ್ರಮಕ್ಕೆ ಕಡಿವಾಣ ಹಾಕುವಂತೆ ಸವದತ್ತಿ ತಾಲೂಕು ತೆಗ್ಗಿಹಾಳ ಗ್ರಾಮದ ನಿವಾಸಿಯೊಬ್ಬರು ತಹಸೀಲ್ದಾರ್ ಗಮನಕ್ಕೆ ತಂದಿದ್ದು, ಅಕ್ರಮ ಮರಳು ದಂಧೆ ನಿಲ್ಲಿಸಲು ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ವೀರೇಶ್ ಬೆಣಚಿನ ಮರಡಿಮಠ್, ಟಿವಿ 20 ಕನ್ನಡ ನ್ಯೂಸ್, ಸವದತ್ತಿ.